My dear students, I welcome. Now it is 4. Okay, let us watch few formula here. Q is equal to Ne, F is equal to 1 over 4 pi epsilon naught Q1 Q2 by D square. E is equal to F divided by Q. E is equal to 1 over 4 pi epsilon naught Q by D square. Okay. Yes. Voice is echo. Okay. Let me. Hello. Now. Now it's okay. Is it echo? It's okay. Look, area is equal to d pi by ds. P is equal to q into 2a. Now, ಅಮಿತ್ ಈಗ ಸರಿ ಇದೆಯಾ? Okay. Now, so look here, surface charge density. Amit and next lambda is equal to delta q by delta L. Rho is equal to delta q divided by delta V. So next it is Gauss law. Pi is equal to 1 by epsilon naught times total charge. So E is equal to lambda divided by 2 pi r epsilon naught. So yes, Amit, another problem again. ಮತ್ತೆ ಡಬಲ್ ಸೌಂಡ್ ಕೇಳಿಸ್ತಾ ಇದೆಯಾ? 1 minute. Okay. ಒಂದು ನಿಮಿಷ. ಸೊ ಈಗ ನಾವು ಇವಾಗ ಕ್ಲಿಯರ್ ಆಯ್ತಲ್ಲ? ಇವಾಗಲೂ ಡಬಲ್ ಸೌಂಡ್ ಇದೆಯಾ? ಇಲ್ಲ ಅಲ್ವಾ? ಡಬಲ್ ಸೌಂಡ್ ಇಲ್ಲ ಅಲ್ವಾ? ಓಕೆ. Okay. ಆಯ್ತು. Let me continue. So next it is electrostatic potential. ಅದು ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅನ್ನೋದು. ಸೊ ಇದಾದಮೇಲೆ ಓಕೆ. ಸೊ ಯಾವ ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ? ಸೊ ನಾವು ಐ ಥಿಂಕ್ 20 ಇದು ಆಗಿದೆ. ದಿಸ್ ಈಸ್ ಆಲ್ಸೋ ಓವರ್. 2 point charges over. Find the point on the line. This is also over. Equilateral triangle, this is also over. Next charge of -2 +2, this is also over. Okay, now look here, this problem. An infinite line charge produces a field of 9 into 10 to the power of 4 Newton per coulomb at a distance of 2 centimeter. Calculate the linear charge density. Okay, ಸೊ ಇಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಏನು ಫಾರ್ಮುಲಾ ಇರುತ್ತೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು so look here, this is the linear charge.
lambda is equal to at this point if this is distance r, now look here, e is equal to 9 ಇಲ್ಲಿ ಕೊಟ್ಟಿದ್ದಾರೆ and r ಕೊಟ್ಟಿದ್ದಾರೆ, lambda has to be calculated. So we know e is equal to lambda divided by 2 pi r epsilon naught. ಇದು ಫಾರ್ಮುಲಾ ನಮಗೆ ಗೊತ್ತಿದೆ ಇದಕ್ಕೆ. ಸೊ ವಿ ವಾಂಟ್ ದಿಸ್ ಥಿಂಗ್ ಲ್ಯಾಂಬ್ಡಾ. ಓಕೆ, ಫಾರ್ ದಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿರಿ, ಇಲ್ಲಿ 2 pi ಎಪ್ಸಿಲಾನ್ ನಾಟ್ ಇದೆ. ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ 2 pi ಎಪ್ಸಿಲಾನ್ ನಾಟ್, ಬಟ್ ವಿ ನೋ ದ ವ್ಯಾಲ್ಯೂ ಆಫ್ 4 pi ಎಪ್ಸಿಲಾನ್ ನಾಟ್. 1/4 pi ಎಪ್ಸಿಲಾನ್ ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಈಗ ಇಲ್ಲಿ ಇದು 4, 2 ಇರೋದು 4 ಆಗಬೇಕಂದ್ರೆ ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಇಲ್ಲಿ 2 ಇಂದ ಇಲ್ಲಿ 2 ಇಂದ ಇಲ್ಲಿ 2 ಬರ್ಕೊಳ್ರಿ, ಇಲ್ಲಿ 2 ಬರ್ಕೊಳ್ರಿ. 2 2 ಜಾ 4 ಆಗುತ್ತೆ. ಇಲ್ಲಿ 2 ಇತ್ತಲ್ವ, ಇಲ್ಲಿ 2 ಬಂದಿದೆ, 2 ಲ್ಯಾಂಬ್ಡಾ. ಓಕೆ, ಸೊ ನಾವು 1/4 pi ಎಪ್ಸಿಲಾನ್ ನಾಟ್ 2 ಲ್ಯಾಂಬ್ಡಾ ಬೈ ಆರ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಇದು 9 × 10⁻⁹ ದಟ್ 2 ಲ್ಯಾಂಬ್ಡಾ ಬೈ ಆರ್. ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಉಳಿದಿರೋದೆಲ್ಲ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಈ ಆರ್ ಇಲ್ಲಿಗೆ ಬರುತ್ತೆ, 9 × 10⁻⁹ ಇಲ್ಲಿ ಡಿನಾಮಿನೇಟರ್ಗೆ ಬರುತ್ತೆ. ಸೊ ಇ ಇಂಟು ಆರ್, ದಿಸ್ ಇ ಇಂಟು ಆರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಈ ವ್ಯಾಲ್ಯೂ ಎಷ್ಟಿದೆ? 9 × 10⁻⁴. ಲುಕ್ ಹಿಯರ್, ಇದು 9 × 10⁻⁴. ಆ್ಯಂಡ್ ಆರ್ ವ್ಯಾಲ್ಯೂ ಇದು. ಲುಕ್ ಹಿಯರ್, ದಿಸ್ ಕಮ್ಸ್ 9 2s 18. ಏನಾಯಿತು ಇಲ್ಲಿ? ಇ ಓಕೆ, 9 × 10⁻⁴. ದಿಸ್ ಈಸ್ ಇ, ಕರೆಕ್ಟ್ ಇದೆ. ಓಕೆ, ಸೊ ನಾವು ಇದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ಅಫ್ಕೋರ್ಸ್ 18 ಕ್ಯಾನ್ಸಲ್ ಆಗುತ್ತೆ. 10⁻² ಇದೆ ಇಲ್ಲಿ, ಇಲ್ಲಿ 10⁻⁹. ಇಟ್ ಮೀನ್ಸ್ 10⁻7 ಇರುತ್ತೆ. 7 ಮೇಲೆ ಬಂದರೆ -7 ಆಗುತ್ತೆ. ಸೊ ಲ್ಯಾಂಬ್ಡಾ 18 ಕ್ಯಾನ್ಸಲ್ ಆಗಿದೆ, 10⁻⁻7 ಕೂಲಮ್ ಪರ್ ಮೀಟರ್. ಸೊ ಇದು ತುಂಬ ಸಿಂಪಲ್ ಪ್ರಾಬ್ಲಮ್ಮು. ಇದು ನಿಮಗೆ ಬೋರ್ಡ್ ಎಕ್ಸಾಮಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಸಿ ಇ ಟಿ ಅಥವಾ ನೀಟಲ್ಲಿ ಇದನ್ನು ಕೇಳೋವಂಥ ಚಾನ್ಸಸ್ ಇರುತ್ತೆ. ಬಟ್ ಇಷ್ಟು ಡೈರೆಕ್ಟಾಗಿ ಕೊಡೋದಿಲ್ಲ ಅವರು, ಇನ್ನು ಸ್ವಲ್ಪ ಏನಾದ್ರು ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಟು ದ ಅನದರ್ ಪ್ರಾಬ್ಲಮ್. ಇಲ್ಲೊಂದು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟನ್ನು ತಗೊಬೋದು. ಸೊ ನೆಕ್ಸ್ಟ್ look here, 28th problem. An electric dipole consisting of a pair of equal and opposite charges, each of magnitude 7 microcoulomb, has dipole moment equal to 5 × 10⁻⁻7 coulomb meter. Find the length of the dipole. ಇಲ್ಲಿ ಡೈಪೋಲ್ ಕೊಟ್ಟಿದ್ದಾರೆ. ಲುಕ್ ಹಿಯರ್, ದಿಸ್ ಇಸ್ ದ ಡೈಪೋಲು. ಲೆಂತ್ 2a ನಮಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಫೈಂಡ್ ದ ಲೆಂತ್ ಆಫ್ ದ ಡೈಪೋಲ್. ಲೆಂತ್ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? ಡೈಪೋಲ್ ಮೂಮೆಂಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ಡೈಪೋಲ್ ಮೂಮೆಂಟ್. ಓಕೆ, ಸೊ ವಿ ನೋ ಅಫ್ಕೋರ್ಸ್ ಕ್ಯೂ ಇಸ್ ಈಕ್ವಲ್ ಟು 7 ಮೈಕ್ರೋ. ಮೈಕ್ರೋ ಅಂದರೆ 10⁻⁻6 ಬರ್ಕೊಬೇಕಾಗುತ್ತೆ. ಡೈಪೋಲ್ ಮೂಮೆಂಟ್ ಕೊಟ್ಟಿದ್ದಾರೆ 5 × 10⁻⁻7. 2a ಹ್ಯಾಸ್ ಟು ಬಿ ಫೌಂಡ್. ಲೆಂತ್ ಆಫ್ ದ ಏನು ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಏನು? ಲೆಂತ್ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಲೆಂತ್, ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಿದೆ? 2a. ಓಕೆ, ಸೊ ಪಿಗೆ ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು ಕ್ಯೂ ಇಂಟು 2a. ಡೈಪೋಲ್ ಮೂಮೆಂಟ್ಗೆ ಡೆಫಿನೇಷನ್ ಇದು. 2a ಬೇಕಾಗಿರೋದ್ರಿಂದ ಕ್ಯೂನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ವಿ ಗೆಟ್ ಪಿ ಬೈ ಕ್ಯೂ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಇಲ್ಲಿ ಪಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಲುಕ್ ಹಿಯರ್ ದಿಸ್ ಥಿಂಗ್. ಆ್ಯಂಡ್ ಕ್ಯೂ 7 ಮೈಕ್ರೋ. ಮೈಕ್ರೋ ಅಂದರೆ ಇಲ್ಲಿ ನೋಡಿ 10⁻⁻6. ಸೊ -7 -6 ಇದು -1 ಇರುತ್ತೆ. ಸೊ 5 / 7 ಅಂದರೆ 0.71 × 10⁻⁻1. ಇಷ್ಟೇ ಇಟ್ಟರು ಓಕೆ. ಇದು ಲೆಂತ್ 2a. ವಾಟ್ ಇಸ್ ದ ಯೂನಿಟ್ ಆಫ್ ಲೆಂತ್? ಮೀಟರ್ ಅಲ್ವಾ. SI ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್. ಆ ಮೀಟ್ರನ್ನು ಬರೀಬೇಕಿಲ್ಲಿ. -1 ಇರೋದ್ರಿಂದ ಪಾಯಿಂಟನ್ನು ಮತ್ತೆ ಒಂದು ಈ ಕಡೆ ಶಿಫ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ 0.71 ಇರೋದು 0.071 ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಬಿಕಾಸ್ ಇಟ್ ಈಸ್ ನೆಗೆಟಿವ್. ನೆಗೆಟಿವ್ ಮೀನ್ಸ್ ಪುಷ್ ಇಟ್ ಟು ಲೆಫ್ಟ್ ಸೈಡ್ ಅಂತ. ಪಾಸಿಟಿವ್ ಇದ್ದರೆ ಪುಷ್ ಇಟ್ ಟು ರೈಟ್ ಸೈಡ್ ಅಂತ. ಓಕೆ, ಸೊ ಲೈಕ್ ದಿಸ್ 2a. ದಿಸ್ ಇಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಇದು ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್ಮು. ನಿಮಗೆ ಇದನ್ನು 1 ಮಾರ್ಕ್ ಅಥವಾ 2 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಅನದರ್ ಒನ್. ಸೊ ಅದು ಈಸಿ ಇದೆ, ಅದನ್ನು ನೀವು ಮಾಡ್ತೀರಾ. ಓಕೆ, look here, an electric dipole consists of two opposite charges of magnitude
2 into 10 to the power of minus 6 coulomb each and separated by a distance of 3 centimeter. Find the maximum torque when it is placed in. Okay, ಮತ್ತೆ ಯು ಕ್ಯಾನ್ ಸಿ ಇಟ್ ಯೂಟ್ಯೂಬ್ ಚಾನಲ್ ಗೊತ್ತಿದೆ ಅಲ್ವಾ, ನಾನು ನಿಮಗೆ ಲಿಂಕ್ ಕೂಡ ಕಳಿಸ್ತೀನಿ ಆಯ್ತಲ್ವಾ. ಓಕೆ, ಲುಕ್ ಹಿಯರ್, ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 2 into 10 to the power of 5 ನ್ಯೂಟನ್ ಪರ್ ಕೂಲಮ್. ಇಲ್ಲಿ ಏನು ಕಂಡುಹಿಡಬೇಕು, ಏನು ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ, ಫೈಂಡ್ ದ ಮ್ಯಾಕ್ಸಿಮಮ್ ಟಾರ್ಕ್. ಸೊ ವಾಟ್ ಈಸ್ ಇದು, ಇಲ್ಲಿ ನಿಮಗೆ ಕೊಟ್ಟಿರೋದೇನು ಡೈಪೋಲ್. ಓಕೆ, ಡೈಪೋಲ್ ಮೂಮೆಂಟ್ಗೂ ಟಾರ್ಕ್ಗೂ ರಿಲೇಷನ್ ಗೊತ್ತಿದೆ ನಮಗೆ. ಇವಾಗ ಏನೇನು, ಲುಕ್ ಹಿಯರ್, ದಿಸ್ ಈಸ್ ದ ಡೈಪೋಲ್. ಓಕೆ, ಆ್ಯಂಡ್ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಟಾರ್ಕ್ ಇದಕ್ಕೆ ರಿಲೇಷನ್ ಗೊತ್ತಿದೆ ನಿಮಗೆ. ಏನೇನು ಕೊಟ್ಟಿದ್ದಾರೆ ನೋಡಿರಿ, ಕ್ಯೂ ಕೊಟ್ಟಿದ್ದಾರೆ, 2a ಲೆಂತ್ ಕೊಟ್ಟಿದ್ದಾರೆ, ಅದು ಸೆಂಟಿಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ಮೀಟ್ರ್ ಕನ್ವರ್ಟ್ ಮಾಡ್ಕೊಬೇಕು. ಆ್ಯಂಡ್ ಟೌ ಮ್ಯಾಕ್ಸಿಮಮ್ ಟಾರ್ಕ್. ಮ್ಯಾಕ್ಸಿಮಮ್ ಇಲ್ಲಿ ಬರೀ ಟಾರ್ಕ್ ಕೇಳಿಲ್ಲ, ಮ್ಯಾಕ್ಸಿಮಮ್ ಟಾರ್ಕ್ ಅಂತ ಕೇಳಿದ್ದಾರೆ. ಅದಕ್ಕೆ ಫಸ್ಟ್ ಅಫ್ಕೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಫಾರ್ಮುಲಾ, ಟೌ ಈಸ್ ಈಕ್ವಲ್ ಟು PE sin theta. ಓಕೆ, ಸೊ ಇಲ್ಲಿ ನೋಡಿರಿ ಮ್ಯಾಕ್ಸಿಮಮ್ ಟಾರ್ಕ್ ಅಂದರೆ ಏನು, ಇಲ್ಲಿ ನೋಡಿರಿ ದಿಸ್ ಇಸ್ ದ ಆ್ಯಂಗಲ್, ಇಲ್ಲಿ ತೀಟಾ ಇದೆ ಅಲ್ವಾ. ಸೊ ಈ ಸೈನ್ ತೀಟಾದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ತೀಟಾ ಈಸ್ 1 ಅಲ್ವಾ. ಯಾವಾಗ 1 ಬರುತ್ತೆ? ದಿಸ್ ತೀಟಾ ಹ್ಯಾಸ್ ಟು ಬಿ 90 ಇದ್ದಾಗ ಮ್ಯಾಕ್ಸಿಮಮ್ ಬರುತ್ತೆ. ಅಂದರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಇದೇನಾಗಬೇಕು, ಪರ್ಪೆಂಡಿಕ್ಯುಲರ್ ಆಗಬೇಕು. ಎಲೆಕ್ಟ್ರಿಕ್ ಫೀಲ್ಡು ಈ ಡೈಪೋಲ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಆವಾಗ ಏನಾಗುತ್ತೆ, ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ಆವಾಗ ಸೈನ್ ತೀಟಾ 1 ಆಗುತ್ತೆ. ಆವಾಗ ಟೌ ಈಸ್ ಈಕ್ವಲ್ ಟು PE. ಲುಕ್ ಹಿಯರ್, ಟೌ ಮ್ಯಾಕ್ಸಿಮಮ್ ತೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ, ಸೈನ್ 90 1 ಆಗುತ್ತೆ. ಸೊ ಟೌ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು PE. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ನಾವು ಟು ಫೈಂಡ್ ಪಿ ಕಂಡುಹಿಡಿಬೇಕು ಇಲ್ಲಿ ಅಲ್ವಾ. ಅದಕ್ಕೆ ಫಾರ್ಮುಲಾ ಇದೆ, P ಈಸ್ ಈಕ್ವಲ್ ಟು 2AQ. ನಮಗೆ ಇಲ್ಲಿ ಟೌ ಈಸ್ ಈಕ್ವಲ್ ಟು PE ಬೇಕು. ಅಫ್ಕೋರ್ಸ್ ಕೊಟ್ಟಿದ್ದಾರೆ, ಬಟ್ P ಡೈರೆಕ್ಟಾಗಿ ಕೊಟ್ಟಿಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, Q ಕೊಟ್ಟಿದ್ದಾರೆ, 2A ಕೊಟ್ಟಿದ್ದಾರೆ. 2A ಇಂಟು ಕ್ಯೂಸ್ P ಅಲ್ವಾ. ಸೊ P ಈಸ್ ಈಕ್ವಲ್ ಟು 2A ಇನ್ಸ್ಟೆಡ್ ಆಫ್ 2A ದಿಸ್ 3 into 10 to the power of minus 2 and charge 2 into 10 to the power of minus 6. ಸೊ ಕ್ಯಾಲ್ಕುಲೇಟ್ ಮಾಡಿರಿ, P ಎಷ್ಟು ಬರುತ್ತೆ ಅಂದರೆ 3 2 6 minus 2 minus 6 ಅಂದರೆ -8 ಬಂತು. ಕೂಲಾಮ್ ಮೀಟರ್, ಸೆಂಟಿಮೀಟ್ರಲ್ಲ ಇದು ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸು. ಸೆಂಟಿಮೀಟರ್ ಆದರೆ ಏನು ಮಾಡ್ತೀವಿ, ಇಲ್ಲಿ ನೋಡಿರಿ 3 ಸೆಂಟಿಮೀಟ್ರ್ ಇದೆಯಲ್ವಾ. ಸ್ಮಾಲ್ ಸಿ M, ಇದು ಸೆಂಟಿಮೀಟ್ರು. ಕ್ಯಾಪಿಟಲ್ ಸಿ ಅಂದರೆ ಕೂಲಾಂಬ್. ಓಕೆ, ಇದು ಮೀಟರ್ ಅಫ್ಕೋರ್ಸ್, M ಫಾರ್ ಮೀಟರ್. P ಗೊತ್ತಾಯಿತು. ಸೊ ಟೌ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ನಾವು. ಸೊ ನಾವು ಟೌ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು PE ಸಬ್ಸ್ಟಿಟ್ಯೂಟ್ ಮಾಡಿರಿ. ಟೌ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು Pಗೆ ಇಲ್ಲಿ ಇದೆಯಲ್ವಾ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಇಲ್ಲಿ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 6 2 12 ಅಫ್ಕೋರ್ಸ್, ದಟ್ ಈಸ್ ವೆರಿ ಈಸಿ. 12 into 10 to the power of minus 3. ಸೊ ಟೌ ಮ್ಯಾಕ್ಸಿಮಮ್ ಇಸ್ ದಿಸ್ ಥಿಂಗ್, ದಿಸ್ ಇಸ್ ದ ವ್ಯಾಲ್ಯೂ. ವಾಟ್ ಈಸ್ ದ ಯೂನಿಟ್ ಆಫ್ ಟಾರ್ಕ್? ಯೂನಿಟ್ ಬೇಕು ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು ಅಥವಾ ಡೆಫಿನೇಷನ್ ಗೊತ್ತಿರಬೇಕು. ಟಾರ್ಕ್ ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ. ಸೊ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ F ಇಂಟು S ಅಲ್ವಾ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ಗೆ ಏನು ಯೂನಿಟ್ಟು? ನ್ಯೂಟನ್ನು. ಡಿಸ್ಟೆನ್ಸ್ಗೆ ಏನು ಯೂನಿಟ್ಟು? ಮೀಟರ್. ಓಕೆ, ಸೊ ದೇರ್ ಫೋರ್ ಇದಕ್ಕೆ ಯೂನಿಟ್ಟು ನ್ಯೂಟನ್ ಮೀಟರ್ ಬರುತ್ತೆ, ಆಯ್ತಲ್ವಾ. ಓಕೆ, ಸೊ ನ್ಯೂಟನ್ ಮೀಟರ್ ಇಸ್ ದ ಯೂನಿಟ್, ಯು ಹ್ಯಾವ್ ಟು ರೈಟ್. ಇದನ್ನು ಸಹ ನಿಮಗೆ ಒಂದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ ಕ್ವಶನಲ್ಲಿ ಕೇಳುವಂಥ ಪ್ರಾಬ್ಲಮ್, ಆಯ್ತಲ್ವಾ. ಸ್ಕ್ರೀನ್ಶಾಟ್ ತಗೊಳ್ರಿ ಇಫ್ ಯು ವಾಂಟ್. ನೆಕ್ಸ್ಟ್ ಪ್ರಾಬ್ಲಮ್, ಲೆಟ್ ಅಸ್ ಕನ್ಸಿಡರ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 3 into 10 to the power of 3 I. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗಮನಿಸಬೇಕು. ಏನು ಕೊಟ್ಟಿದ್ದಾರೆ? 10 to the power of 3 I Newton per Coulomb. Okay, what is the flux of this field through a square of 10 centimeter on a side whose plane is parallel to the YZ plane ಅಂತ. ಇವಾಗ ಈ ಥರ ಇಲ್ಲಿ E is equal to 3 into 10 to the power of 3 I ಅಂತ ಕೊಟ್ಟಿದ್ದಾರೆ ಅಂದರೆ ಏನರ್ಥ? ಸೊ ವಿ ನೋ ಏನು ಇದು ಎಕ್ಸ್ ಆ್ಯಕ್ಸಿಸ್ಸು,
ಓಕೆ, ದಿಸ್ ಈಸ್ ವೈ ಆ್ಯಕ್ಸಿಸ್. ಇದೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಇವಾಗ ಈ ಪ್ಲೇನ್ ಇದೆ ಅಲ್ವಾ, ದಿಸ್ ಈಸ್ ಪ್ಲೇನ್ ಏನಿದು, ಇದು ಎಕ್ಸು, ಇದು ವೈ, ಎಕ್ಸ್ ವೈ ಪ್ಲೇನು. ಈ ಎಕ್ಸ್ ವೈ ಪ್ಲೇನ್ಗೆ ಏನು ಪರ್ಪೆಂಡಿಕ್ಯುಲರ್ ಒಂದು ಲೈನ್ ಬರೆದ್ರೆ, ಅಂದರೆ ನಿಮ್ಮ ಕಡೆಗೆ, ನಿಮ್ಮ ಮೊಬೈಲ್ ಸ್ಕ್ರೀನಿಂದ ನಿಮ್ಮ ಕಡೆಗೆ ಬರಬೇಕಿದು, ನಿಮ್ಮ ಮೊಬೈಲ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋದು, ಇದು ಝೆಡ್. ಓಕೆ, ಸೊ ಇವಾಗ ಇ ಈಸ್ ಈಕ್ವಲ್ ಟು 3 × 10⁻³ ಐ ಡೈರೆಕ್ಷನಲ್ಲಿ ಇದೆ. ಐ ಅಂದರೆ ಏನು, ಎಕ್ಸ್ ಆ್ಯಕ್ಸಿಸಲ್ಲಿ ನಮಗೆ ಗೊತ್ತಿದೆ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಯೂನಿಟ್ ವೆಕ್ಟಾರನ್ನು ಐ ಅಂತ ಕರಿತೀವಿ, ದಿಸ್ ಈಸ್ ಯೂನಿಟ್ ವೆಕ್ಟಾರ್. ವೈ ಆ್ಯಕ್ಸಿಸಲ್ಲಿ ಜೆ ಅಂತ ಕರಿತೀವಿ, ಯೂನಿಟ್ ವೆಕ್ಟಾರ್ ಇನ್ ವೈ ಆ್ಯಕ್ಸಿಸ್. ಆ್ಯಂಡ್ ಝೆಡ್ ಆ್ಯಕ್ಸಿಸಲ್ಲಿ ಕೆ ಅಂತ ಕರಿತೀವಿ, ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್, ಅದು ಗೊತ್ತಿದೆ. ಸೊ ಇಲ್ಲಿ 10⁻³ ಐ ಅಂದರೆ ಏನಾಗಿದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಈ ಎಲೆಕ್ಟ್ರಿಕ್ ಫೀಲ್ಡು ಯಾವ ಡೈರೆಕ್ಷನಲ್ಲಿ ಇದೆ ಅಂದರೆ ದಟ್ ಈಸ್ ಇನ್ ದ ಎಕ್ಸ್ ಆ್ಯಕ್ಸಿಸ್, ಈ ಡೈರೆಕ್ಷನಲ್ಲಿದೆ, ದಿಸ್ ಈಸ್ ಇ. ಓಕೆ, ಸೊ ನೌ ಇದನ್ನು ಬರ್ಕೋಣ. ಲುಕ್ ಹಿಯರ್, ನೌ ವಾಟ್ ಈಸ್ ದ ಫ್ಲಕ್ಸ್ ಥ್ರೂ ದ ಸೇಮ್ ಸ್ಕ್ವೇರ್ ಇಫ್ ದ ನಾರ್ಮಲ್ ಟು ಇಟ್ಸ್ ಪ್ಲೇನ್ ಮೇಕಿಂಗ್ ಎ 60° angle with the x axis. Now consider F is equal to this much, electric field is parallel to x axis I ಅಂತ ಹೇಳಿದ್ರೆ. Next look here, if this is the plane, this is the normal, ಇದು ನಾರ್ಮಲ್. ಓಕೆ, ಸೊ 10 centimeter, ಸ್ಕ್ವೇರ್ ಆಫ್ 10 centimeter. 10 centimeter ಅಂದರೆ ಅದನ್ನು ಮೀಟ್ರಲ್ಲಿ ಬರಬೇಕು ಅಂದರೆ 0.1 meter. 10 centimeter is equal to 0.1 meter. ಯಾಕೆಂದರೆ ಸಿ ಇದೆಯಲ್ವಾ 10⁻², 10⁻² ಇರೋದ್ರಿಂದ ಪಾಯಿಂಟ್ ಇಲ್ಲಿಟ್ಟರೆ 2 ಈ ಕಡೆ ಲೆಫ್ಟ್ ಶಿಫ್ಟ್ ಮಾಡಿ, ಆವಾಗ 0.1 meter ಆಗುತ್ತೆ. ಓಕೆ, ಸೊ ನಾವು ಈ ಥರ ಒಂದು ಪ್ಲೇನ್ ಇದೆ, ಈ ಪ್ಲೇನ್ ಮುಖಾಂತರ ಈ ಪ್ಲೇನ್ ಯಾವ ಥರ ಇದೆ ಅಂದರೆ ಲುಕಿಯರ್ ಈ ಥರ ಇದೆ, ವೈ ಝೆಡ್ ಪ್ಲೇನ್. ಇದೇನಿದು ವೈ ಝೆಡ್ ಪ್ಲೇನ್. ವೈ ಝೆಡ್ ಪ್ಲೇನ್ ಅಂದರೆ ಏನು, ಸೊ ಲುಕಿಯರ್ ನಾನು ಆಲ್ರೆಡಿ ಹೇಳಿದೆ, ಇದು ಎಕ್ಸು, ಇದು ವೈ, ಇದು ಝೆಡ್. ವೈ ಝೆಡ್ ಪ್ಲೇನ್ ಅಂದರೆ ಯಾವುದು, ಲುಕಿಯರ್ ಇದು ವೈ, ಇದು ಝೆಡ್ ಅಲ್ವಾ, ಹಂಗಾಗಿ ನಾವಿಲ್ಲೊಂದು ಪ್ಲೇನ್ ಬರ್ಕೊಂಡ್ರೆ ದಿಸ್ ಈಸ್ ವೈ ಝೆಡ್ ಪ್ಲೇನ್. ಓಕೆ, ಸೊ ಕರೆಕ್ಟಾಗಿ ಬರಿತೀನಿ. ಸೊ ಇಯರ್ ಲುಕ್ ಇಯರ್, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಪ್ಲೇನ್ ಬರೆದ್ರೆ ಬೇಡ, ಓಕೆ 1 minute. ಲುಕ್ ಇಯರ್ ಲೈಕ್ ದಿಸ್, ಇದು ದಿಸ್ ಒನ್. ಈ ಪ್ಲೇನ್ ಯಾವ ಥರ ಇದೆ, ಈ ಎಕ್ಸ್ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಅಂದರೆ ಇದು ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್. ಹಾಗಾಗಿ ದಿಸ್ ಫ್ಲಕ್ಸ್ ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಲೈಕ್ ದಿಸ್ ವಿ ಕ್ಯಾನ್ ಕನ್ಸಿಡರ್ ಏನು ಫ್ಲಕ್ಸ್ಗೆ ಡೆಫಿನೇಷನ್ ಏನು, ಟೋಟಲ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ, ಅಂದರೆ ಇದಕ್ಕೆ ನಾರ್ಮಲಾಗಿ ಹೋಗ್ತಾ ಇದ್ದಾವೆ. ಸೊ ಈ ಸರ್ಫೇಸ್ ಮುಖಾಂತರ ಫ್ಲಕ್ಸ್ ಎಷ್ಟು ಹೋಗ್ತಾ ಇದೆ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಲುಕ್ ಹಿಯರ್, ಇವಾಗ ಇಲ್ಲಿ ಡಿ ಎಸ್ ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟಿದೆ ನಮಗೆ ಗೊತ್ತಿದೆ. ಸ್ಕ್ವೇರ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ, ಲೆಂತು 0.1 ಇದ್ದರೆ ಬ್ರೆಡ್ತು ಕೂಡ 0.1 ಇರುತ್ತೆ. 0.1 × 0.1 ಅದೇನಾಗುತ್ತೆ, 0.1 ಅಂದರೆ 10⁻⁻1 ಅಂತ, ಇದು 10⁻⁻1, ಟೋಟಲಿ ಇಂಟು ಮಾಡಿದ್ರೆ 10⁻⁻2. ಇದ್ರ ಸರ್ಫೇಸ್ ಏರಿಯಾ ಇಷ್ಟಿದೆ. ಓಕೆ, ನಮಗೆ ಗೊತ್ತಿದೆ ಪೈ ಈಸ್ ಈಕ್ವಲ್ ಟು ಎ ಇಂಟು ಡಿ ಎಸ್ ಇಂಟು ಕಾಸ್ ಥೀಟಾ, ಇ ಡಿ ಎಸ್ ಕಾಸ್ ಥೀಟಾ. ಇಲ್ಲಿ ಡಿ ಎಸ್ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿದೆ. ಸೊ ಇದ್ರ ಮುಖಾಂತರ ಫ್ಲಕ್ಸ್ ಎಷ್ಟು ಪಾಸ್ ಆಗುತ್ತೆ ಇದರಿಂದ ಯೂಸ್ ಮಾಡ್ಬೋದು. ಸೊ ಫಾರ್ ಥೀಟಾ ಈಸ್ ಈಕ್ವಲ್ ಟು 0 ಆಫ್ ಕೋರ್ಸ್, ಅಂದರೆ ಇಲ್ಲಿ ಆ್ಯಂಗಲ್ ಥೀಟಾ ಅನ್ನೋದು ಏನು, ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇದೆ, ಮತ್ತು ಈ ಏರಿಯಾ ಇದೆಯಲ್ವಾ ಅದರ ಡೈರೆಕ್ಷನ್ನು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತಲ್ಲ, ಇದು ಈ ನಾರ್ಮಲ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ನಡುವೆ ಇರೋಂಥ ಆ್ಯಂಗಲ್ 0. ಇವಾಗ ಕಾಸ್ 0 ಏನಾಗುತ್ತೆ, ಇಟ್ ಈಸ್ 1 ಅಲ್ವಾ. ಸೊ ಹಂಗಾಗಿ ಪೈ ಈಸ್ ಈಕ್ವಲ್ ಟು ಇ ಡಿ ಎಸ್. ಸೊ ಪೈ ಇ ಡಿ ಎಸ್ ಈ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈ ಸಬ್ಸ್ಟಿಟ್ಯೂಟ್ ಇ ಆ್ಯಂಡ್ ಡಿ ಎಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಇದೆಯಲ್ವಾ. ಸೊ ವಿ ಗೆಟ್ ಪೈ ಈಸ್ ಈಕ್ವಲ್ ಟು 3 × 10⁻³ × 10⁻⁻2 ದಿಸ್ ಥಿಂಗ್. ಇದು +3 -3, ಸೊ ಇಟ್ ಕಮ್ಸ್ 10⁻1. ಸೊ ಪೈ ಈಸ್ ಈಕ್ವಲ್ ಟು 3 × 10⁻1. ದಿಸ್ ಈಸ್ ದ ಫ್ಲಕ್ಸ್. ಓಕೆ, ಸೊ ದಿಸ್ ಫ್ಲಕ್ಸ್ ಈಸ್ ಈಕ್ವಲ್ ಟು 10⁻1 ಅಂದರೆ 10 × 3 30, ದೇರ್ ಫಾರ್ ನ್ಯೂಟನ್ ಮೀಟರ್² ಪರ್ ಕೂಲಾಮ್. ಫ್ಲಕ್ಸ್ ಅಂದರೆ ಏನು, ಲುಕ್ ಹಿಯರ್, ಫ್ಲಕ್ಸ್ಗೆ ಫಾರ್ಮುಲಾ ಏನು ಬರುತ್ತೆ, ಹೆಂಗೆ ಕಂಡುಹಿಡಿಯೋದು. ಲುಕ್ ಹಿಯರ್,
ಇಲ್ಲಿ ನೋಡೋಣ, ಇಲ್ಲಿ ಲುಕ್ ಹಿಯರ್, ಈ ಫಾರ್ಮುಲಾ ತಗೊಳ್ರಿ. ಈ ಫಾರ್ಮುಲಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇದು ಏರಿಯಾ ಅಲ್ವಾ. ಏರಿಯಾ ಅಂದರೆ ಮೀಟ್ರ್ ಸ್ಕ್ವೇರ್ ಬರುತ್ತೆ. ಏರಿಯಾ ಅಂದರೆ ಮೀಟ್ರ್ ಸ್ಕ್ವೇರು. ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಏನು? ನ್ಯೂಟನ್ ಪರ್ ಕೂಲಾಂಬ್. ನ್ಯೂಟನ್ ಪರ್ ಕೂಲಾಂಬ್, ಲೈಕ್ ದಿಸ್. ನ್ಯೂಟನ್ ಮೀಟ್ರ್ ಸ್ಕ್ವೇರ್ ಪರ್ ಕೂಲಾಂಬ್. ದಿಸ್ ಇಸ್ ದ this thing, unit, SI unit of this flux. Okay, so next let us consider now second one nodri, what is the flux through the same square if the normal to its plane making a 60-degree angle with the x axis. Okay, so ಇಲ್ಲಿ ಏನಾಗಿದೆ, this is the surface or plane, ಇದು ನಾರ್ಮಲ್. this normal making an angle with this electric field, this in ಈ ಆ್ಯಂಗಲ್ ಎಷ್ಟಿದೆ, ಇದು 60 ಡಿಗ್ರಿ. ಹಾಗಾದರೆ ಫ್ಲಕ್ಸ್ ಎಷ್ಟಿರುತ್ತೆ ಕಂಡುಹಿಡಿಬೇಕು. ಎಗೈನ್ ಇದೇ ಫಾರ್ಮುಲಾ ಯೂಸ್ ಮಾಡಿರಿ. ಇಲ್ಲಿ ತೀಟಾ ಇದೆಯಲ್ವಾ, ತೀಟಾಗೆ ನಾವು 60 ಅಂತ ತಗೊಳೋದು ಅಷ್ಟೇ. phi = EDS cos 60. ಸೊ ಹೀಗೆ 3 × 10⁻³ ds this much cos 60. what is the value of cos 60? yes, it is cos 60 is half, you know, sin 60 ಹಾಫು, ಅದೇ ಥರ cos 60 ಹಾಫು. ಸೊ 3 ಇಲ್ಲಿ 10 -3 ಇದೆ, -2 -1 ಆಗುತ್ತೆ 30. ಅಫ್ಕೋರ್ಸ್ ಇಲ್ಲೇ ಬಂದಿದೆ ನಮಗೆ 30 ಅಂತ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. 30 × half, ದಟ್ ಈಸ್ 15. ಲುಕ್ ಹಿಯರ್ ಲೈಕ್ ದಿಸ್. ಸೊ ಇಲ್ಲೊಂದು ಸ್ವಲ್ಪ ನಾವು ಗಮನಿಸಬೇಕಾಗಿರೋದೇನು, ಇವಾಗ ಇಲ್ಲಿ ಕರೆಕ್ಟಾಗಿ ನಾರ್ಮಲ್ ಗುಂಟಾನೆ ಅಲಾಂಗ್ ದ ನಾರ್ಮಲ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗೋಂಗಿದ್ರೆ ಫ್ಲಕ್ಸ್ ಎಷ್ಟಿದೆ ನೋಡ್ರಿ, 30 ಇದೆ. ಇವಾಗ ಏನಾಗ್ತಾ ಇದೆ, ಈ ಎಲೆಕ್ಟ್ರಿಕ್ ಫೀಲ್ಡು ನಾರ್ಮಲ್ ಅಲಾಂಗ್ ದ ನಾರ್ಮಲ್ ಇಲ್ಲ, ಅದೇನು ಮಾಡ್ತಾ ಇದೆ, ಇಟ್ ಇಸ್ ಮೇಕಿಂಗ್ ಸಮ್ ಆ್ಯಂಗಲ್. ಓಕೆ, ಸೊ ಇಲ್ಲಿ ಒಂದಷ್ಟು ಆ್ಯಂಗಲನ್ನು ಮಾಡ್ತಾ ಇದೆ 60 ಡಿಗ್ರಿ. ಅಷ್ಟು ಆ್ಯಂಗಲ್ ಮಾಡಿದ್ರೆ ಏನಾಗ್ತಾಯಿದೆ ನೋಡಿರಿ ಫ್ಲಕ್ಸ್. ಸೊ ಇಟ್ ಈಸ್ 15 ಅಂದರೆ ಅರ್ಧಕ್ಕರ್ಧ ಕಡಿಮೆ ಆಗ್ತಾಯಿದೆ ಫ್ಲಕ್ಸ್. ಓಕೆ, ನಾರ್ಮಲ್ಲಾಗಿ ಒಂದು ಪ್ಲೇನ್ಗೆ ನಾರ್ಮಲ್ಲಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಎಷ್ಟು ಫ್ಲಕ್ಸ್ ಇರುತ್ತೋ ಆ ಪ್ಲೇನ್ನ ನಾರ್ಮಲ್ಗೆ 60 ಡಿಗ್ರಿ ಮಾಡೋಂಗಿದ್ರೆ ಅರ್ಧದಷ್ಟು ಫ್ಲಕ್ಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಫ್ಕೋರ್ಸ್ ಇದು ಒಂದು 3 ಮಾರ್ಕ್ಸ್ ಪ್ರಾಬ್ಲಮ್. ಇಲ್ಲಿ ನಿಮಗೆ ಮಾರ್ಕ್ಸ್ ಕೊಟ್ಟರೆ ಯಾವ ಥರ ಕೊಡ್ತಾರೆ, ಇಲ್ಲೇನಾದರೂ ಇದಕ್ಕೆ ಲುಕ್ ಹಿಯರ್, ಈಗ ನಿಮ್ಗೆ ಇಲ್ಲಿದೆಯಲ್ವಾ, ಈ ಫಾರ್ಮ್ಲಾಗೆ 1 ಮಾರ್ಕ್ ಇರುತ್ತೆ. ಓಕೆ, ಈ ವ್ಯಾಲ್ಯೂ ಕಂಡುಹಿಡಿದಿದ್ದೀರಲ್ಲ ಇದಕ್ಕೊಂದು ಮಾರ್ಕ್, ಸೊ ಈ ವ್ಯಾಲ್ಯೂ ಕಂಡುಹಿಡಿದಿರಲ್ಲ ಇದಕ್ಕೊಂದು ಮಾರ್ಕ್, ಈ ಥರ 3 ಮಾರ್ಕ್ಸ್ ಇದು 3 ಮಾರ್ಕ್ ಪ್ರಾಬ್ಲಮ್. ಓಕೆ, ನೀವು ಬೋರ್ಡ್ ಎಕ್ಸಾಮಲ್ಲಿ ಕೇಳೋದಾದರೆ. ಸೊ ನೌ ಲೆಟ್ us go to the another problem. Okay, next look here, 31 ಏನಿದೆ ನೋಡ್ರಿ, ಕೇರ್ಫುಲ್ ಮೆಜರ್ಮೆಂಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ at the surface of a black box. Okay, surface of the black box indicates that the net outward flux through the surface of the box is 8 × 10⁻³ Newton meter square per coulomb. ಏನು ಕೊಟ್ಟಿದ್ದಾರೆ ಇಲ್ಲಿ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸರ್ಫೇಸ್ ಆಫ್ ದ ಬಾಕ್ಸ್, ಒಂದು ಬಾಕ್ಸ್ನ ಸರ್ಫೇಸ್ ಮುಖಾಂತರ ಇಷ್ಟಿದೆ ಏನು ಫ್ಲಕ್ಸ್ ಪಾಸ್ ಆಗೋದು. ಏನು ಕೇಳಿದರೆ, ವಾಟ್ ಈಸ್ ದ ನೆಟ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್. ಹಾಗಾದರೆ ಆ ಬಾಕ್ಸ್ ಒಳಗಡೆ ಟೋಟಲ್ ಚಾರ್ಜ್ ಎಷ್ಟಿದೆ. if the net outward flux through the surface of the box were 0, could you conclude that there were no charge inside the box? Why or why not? ಓಕೆ, ನಾವು ಇದನ್ನು ಗಾಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡೋಣ. ಲುಕ್ ಹಿಯರ್, ಪೈ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಕ್ಯೂ ಅಲ್ವಾ, ಅಥವಾ Q/ε0 ಅಂತ ಬರ್ಕೊಬೋದು. ಸೊ ನಮಗೆ ಇಲ್ಲಿ ಪೈ ಈಸ್ ಈಕ್ವಲ್ ಟು 4π, ಇಲ್ಲಿ ಏನಾಗಿದೆ ε0 ವ್ಯಾಲ್ಯೂ ಇದೆಯಲ್ವಾ, ಅದನ್ನು 4πε0 ಮಾಡ್ಕೊಬೇಕಾಗಿರೋದ್ರಿಂದ ಏನು ಮಾಡ್ತೀವಿ, ಇಲ್ಲಿ 4π ಮತ್ತು 4π ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಇವಾಗ ಏನು ಬರುತ್ತೆ ನಮಗೆ, 1/4πε0 ಬರುತ್ತೆ. 1/4πε0 4πq ಅಂತ. ಯಾಕೆ ಈ ಥರ ಮಾಡ್ಕೊಂಡ್ವಿ ನಾವು, ಇಲ್ಲಿ ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ, 4π ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ, ಎಪ್ಸಿಲಾನ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಅಫ್ಕೋರ್ಸ್ ಇದೆ ಅದರ ವ್ಯಾಲ್ಯೂ, ಬಟ್ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ರಿ. 1/4πε0 ವ್ಯಾಲ್ಯೂ 9 × 10⁻9 ಅಂತ ಗೊತ್ತಲ್ವಾ, ಹಾಗಾಗಿ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಲೈಕ್ ದಿಸ್. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ.
ಏನು ಇದಕ್ಕೆ ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ. ಸೊ ದಟ್ ಈಸ್ 8 × 10⁻³ ಇಲ್ಲಿ ಕೊಟ್ಟಿದ್ದಾರೆ ಫ್ಲಕ್ಸ್. ದಟ್ ಈಸ್ ಈಕ್ವಲ್ ಟು ಇದ್ರ ವ್ಯಾಲ್ಯೂ 9 × 10⁻9 × 4 ಇದೆ. ಪೈ ವ್ಯಾಲ್ಯೂ ಏನು 3.14 × ಕ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇಲ್ಲೇನು ಇಲ್ಲೇನು ಕೇಳಿದ್ದಾರೆ, ಥ್ರೂ ದ ಸರ್ಫೇಸ್ ವಾಟ್ ಈಸ್ ದ ಚಾರ್ಜ್ ಇನ್ಸೈಡ್ ದ ಬಾಕ್ಸ್. ಸೊ ಇವಾಗ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಆ ಬಾಕ್ಸ್ ಮುಖಾಂತರ ಫ್ಲಕ್ಸ್ ಎಷ್ಟು ಹೋಗ್ತಾ ಇದೆ, ಲೈಕ್ ದಿಸ್ ಎಷ್ಟು ಫ್ಲಕ್ಸ್ ಹೋಗ್ತಾ ಇದೆ, ಟೋಟಲ್ ಫ್ಲಕ್ಸ್. ಆ ಫ್ಲಕ್ಸ್ ಕೊಟ್ಟಿದ್ದಾರೆ, ಎಷ್ಟು ಫ್ಲಕ್ಸ್ ಇದೆ, ಸೊ ಇಲ್ಲಿದೆ 8 × 10⁻³ ಇಷ್ಟು ಫ್ಲಕ್ಸ್ ಇದೆ. ಹಾಗಾದರೆ ಇದರೊಳಗಡೆ ಇಲ್ಲಿ ಚಾರ್ಜ್ ಎಷ್ಟಿದೆ, ಓಕೆ, ಇದರೊಳಗಡೆ ಚಾರ್ಜ್ ಎಷ್ಟಿದೆ, ಈ ಬಾಕ್ಸ್ ಒಳಗಡೆ ಚಾರ್ಜ್ ಎಷ್ಟಿದೆ ಕೇಳಿದ್ದಾರೆ. ಹಾಗಾಗಿ ಈ ಚಾರ್ಜನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿರಿ, ದಟ್ ಈಸ್ ವೆರಿ ಈಸಿ ಥಿಂಗ್. ಸೊ ಇವಾಗ ಕ್ಯೂ ಇಸ್ ದಿಸ್ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್, ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು 2 / ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 2 / ದಿಸ್ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್, and therefore q is equal to 0.07 × 10⁻⁻6. okay, so this is the answer. okay, so next adu first one ಆಯಿತು. next one ಏನು, if the net outward flux through the surface of the box were 0, could you conclude there were no charge. ಅಂದರೆ ಇವಾಗ ಸಪೋಸ್ ಇಲ್ಲಿ ಒಂದು ಬಾಕ್ಸ್ ಇದೆ, ಈ ಬಾಕ್ಸಿಂದ ಎಷ್ಟು ಫ್ಲಕ್ಸ್ ಹೋಗ್ತಾ ಇದೆ, 0 ಅಂತ ಇಟ್ಕೊಳ್ಳೋಣ. ಇದ್ರ ಮುಖಾಂತರ ಫ್ಲಕ್ಸೇ ಹೋಗ್ತಾ ಇಲ್ಲ, ನೋ ಫ್ಲಕ್ಸ್. ಓಕೆ, ಸೊ ಫ್ಲಕ್ಸೇ ಹೋಗ್ತಾ ಇಲ್ಲ ಅಂದರೆ ಏನು, ನೋ ಫ್ಲಕ್ಸ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಫ್ಲಕ್ಸ್ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಚಾರ್ಜ್ ಇಲ್ಲ ಅಂತನಾ ಅವ್ರು ಕೇಳ್ತಾ ಇರೋದು. ಸೊ ಚಾರ್ಜ್ ಇನ್ಸೈಡ್ ದ ಬಾಕ್ಸ್, ಕುಡ್ ಯು ಕನ್ಕ್ಲೂಡ್ ದಟ್ ದೇರ್ ವರ್ ನೋ ಚಾರ್ಜ್ ಇಲ್ಲ ಅಂತನಾ. ಏನು ಹೇಳ್ತೀರಾ, ಫ್ಲಕ್ಸ್ ಇಲ್ಲ ಅಂದರೆ ಚಾರ್ಜ್ ಇಲ್ಲ ಅಂತಲ್ವಾ. ಅಫ್ಕೋರ್ಸ್ ಇಲ್ಲೇನಾಗಿದೆ ಅಂದರೆ, ಈ ಸಪೋಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳೋಣ. ಚಾರ್ಜ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಫೀಲ್ಡ್ ಕ್ಯಾನ್ಸಲ್ ಆಗುತ್ತೆ, ಫ್ಲಕ್ಸ್ ಇರಲ್ಲ. ಅಂದರೆ ಇಲ್ಲಿ ಒಳಗಡೆ ಚಾರ್ಜ್ ಇಲ್ಲ ಅಂತ ಅಲ್ಲ, ನೆಟ್ ಚಾರ್ಜ್ 0 ಆಗಿರ್ಬೋದು ಅಷ್ಟೇ, ಪ್ಲಸ್ಸು ಮೈನಸ್ಸು ಸೇರಿ 0 ಆಗಿರ್ಬೋದು. ಓಕೆ, ಸೊ ನೋ ಚಾರ್ಜ್ ಇಲ್ಲ ಅಂತ ಅಲ್ಲ. ವಿ ಕೆನಾಟ್ ಸೇ ದಟ್ ದೇರ್ ಆರ್ ನೋ ಚಾರ್ಜಸ್ ಅಟ್ ಆಲ್ ಇನ್ಸೈಡ್ ದ ಬಾಕ್ಸ್, but when we can say that the net charge inside the box is 0, ಒಳಗಡೆ ಟೋಟಲ್ ಚಾರ್ಜ್ 0 ಇರ್ಬೋದು. ಓಕೆ, ಸೊ ದಟ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಲೆಟ್ us go to the next problem. Problem 32, a point charge plus 10 microcoulomb is ಅಟ್ಟಿರಬೇಕಿದು, at a distance of 5 cm directly above the center of a square of side 10 cm as shown in the figure. What is the magnitude of the electric flux through the surface, through the square. okay, look here, ಇಲ್ಲಿ ಒಂದು ಸ್ಕ್ವೇರ್ ಇದೆ, ದಿಸ್ ಇಸ್ ಎ ಸ್ಕ್ವೇರ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲಿ ಒಂದು ಚಾರ್ಜ್ ಇದೆ. ಸೊ ಅಫ್ಕೋರ್ಸ್ ಇಂಟು ಕೊಟ್ಟಿದ್ದಾರಲ್ಲಿ, think of the square as one face of the cube with edge 10 cm. ಈ ಎಡ್ಜ್ ಇದೆಯಲ್ವಾ, ಈ ಎಡ್ಜ್ 10 cm ಸ್ಕ್ವೇರ್ ಆಗಿರೋದ್ರಿಂದ ಅದು ಎರಡೂ 10 cm ಇರುತ್ತೆ. ಓಕೆ, ನೋ ಓಕೆ, ಸೊ ಇಲ್ಲಿ we can imagine a square as a face of cube with edge 10 cm and with the charge of 10 microcoulomb placed at its center as shown in the figure. ಅಂದರೆ ಇಲ್ಲಿ ಒಂದು ಚಾರ್ಜ್ ಇದೆ, ಎಷ್ಟು 5 cm ಮೇಲೆ. ಇಲ್ಲಿ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ಸೊ ಇದು ಇಲ್ಲಿಂದ ಎಲೆಕ್ಟ್ರಿಕ್ ಫ್ಲಕ್ಸನ್ನು ಪಾಸ್ ಮಾಡುತ್ತೆ, ಲೈಕ್ ದಿಸ್ ಅಲ್ವಾ. ಸುತ್ತಲೂ ಎಲ್ಲ ಕಡೆ ಎಲೆಕ್ಟ್ರಿಕ್ ಫ್ಲಕ್ಸು ಈ ಥರ ಎಲ್ಲ ಕಡೆ ಪಾಸ್ ಆಗುತ್ತೆ. ಸೊ ಈ ಸ್ಕ್ವೇರ್ ಮುಖಾಂತರ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದ್ರ ಮುಖಾಂತರ ಎಷ್ಟು ಪಾಸ್ ಆಗುತ್ತೆ ಕಂಡುಹಿಡಿಬೇಕು. ಅದಕ್ಕೆ ನಾವು ಗಾಸ್ ಥಿಯರಮನ್ನು ಯೂಸ್ ಮಾಡ್ಬೋದು. ಇವಾಗ ಇದನ್ನು ನಾವು ಒಂದು ಕ್ಯೂಬ್ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಲೈಕ್ ದಿಸ್ ಇಸ್ ದ ಕ್ಯೂಬ್. ಓಕೆ, ಈ ಕ್ಯೂಬಲ್ಲಿ ಈ ಥರ ಸರ್ಫೇಸ್ ಎಷ್ಟಿದ್ದಾವೆ, 1 2 3 4, ಈ ಕಡೆ ಒಂದು ಹಿಂದಗಡೆ ಒಂದು 6. ಒಂದು ಬಾಕ್ಸ್ ತಗೊಂಡ್ರೆ ಬಾಕ್ಸ್ಗೆ 6 ಸರ್ಫೇಸಸ್ ಇರುತ್ತೆ, ಇದರೊಳಗಡೆ ಇದಿದೆ ಅಂತ ಇಟ್ಕೊಳ್ಳೋಣ.
ಇದು ಕ್ಲೋಸರ್ ಸರ್ಫೇಸು. ಈ ಟೋಟಲ್ ಎಲ್ಲ ಸರ್ಫೇಸ್ ಮುಖಾಂತರನೂ ಎಷ್ಟು ಲೈನ್ಸ್ ಪಾಸ್ ಆಗುತ್ತೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದ ಗಾಸ್ ಲಾ ಅಲ್ವಾ, ಗಾಸ್ ಥಿರಮ್ ಅಥವಾ ಗಾಸಸ್ ಥಿರಮ್ ಅದನ್ನು ಯೂಸ್ ಮಾಡ್ಬೋದು. ಅದ್ರ ಪ್ರಕಾರ ಏನು, ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎಲ್ಲ 6 ಸರ್ಫೇಸ್ ಮುಖಾಂತರ ಇಷ್ಟು ಫ್ಲಕ್ಸ್ ಪಾಸ್ ಆಗುತ್ತೆ. ಸೊ ಫ್ಲಕ್ಸ್ ಥ್ರೂ ದ ಸ್ಕ್ವಯರ್ ಈಸ್ ಈಕ್ವಲ್ ಟು, ಈ ಫ್ಲಕ್ಸ್ ಏನಿದೆಯಲ್ವಾ ದಟ್ ಡಿವೈಡೆಡ್ ಬೈ 6, 1/6 ಆಫ್ ಕ್ಯೂ. ನಮಗೆ 6ಕ್ಕೂ ಇಷ್ಟು ಬರುತ್ತೆ ಫ್ಲಕ್ಸು. ಒಂದಕ್ಕೆ ಬೇಕು ಅಂದರೆ ಈ ಫ್ಲಕ್ಸನ್ನು ಡಿವೈಡೆಡ್ ಬೈ 6 ಮಾಡಬೇಕು, ಅಂದರೆ ಕ್ಯೂ ಬೈ ಲೈಕ್ ದಿಸ್ 1/6 ಟೈಮ್ಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಓಕೆ, ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡಿರಿ ಇವಾಗ 1/6 ಇಂಟು ಕ್ಯೂ. ಚಾರ್ಜ್ ಕೊಟ್ಟಿದ್ದಾರಲ್ವಾ, ಚಾರ್ಜ್ 10 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ, 10 × 10⁻⁻6. ಆ್ಯಂಡ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಆ್ಯಕ್ಚುಲಿ ವಿ ಕ್ಯಾನ್ ಟೇಕ್ ದಿಸ್ ಒನ್. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಇದೆಯಲ್ವಾ, ಇದಕ್ಕೆ ಇದು ವ್ಯಾಲ್ಯೂ ಇರುತ್ತೆ. ಲುಕ್ ಹಿಯರ್ ದಿಸ್ ಥಿಂಗ್, ದಟ್ ಈಸ್ 8.85 × 10⁻⁻12. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಪ್ಸಿಲಾನ್ ನಾಟ್. ಇದನ್ನು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ಇದನ್ನೇನು ಜ್ಞಾಪಕ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಇದನ್ನು 1/4πε0 ಮಾಡ್ಕೊಬೇಕು. ಆವಾಗಲೇ ಒಂದು ಪ್ರಾಬ್ಲಮಲ್ಲಿ ಮಾಡಿದ್ವಲ್ವಾ, ಅದೇ ಥರ. ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಗಿವ್ಸ್ 1.88 × 10⁵. ಓಕೆ, ಈ ಥರ ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ. ಆ್ಯಂಡ್ ಇಯರ್ ಫ್ಲಕ್ಸ್ ಅಲ್ವಾ, ಫ್ಲಕ್ಸ್ ಆಗಿರೋದ್ರಿಂದ ಅದಕ್ಕೆ ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಆಲ್ರೆಡಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್, ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಸೊ ಇದನ್ನು ನೀವು ಬೇಕಂದರೆ ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ನೆಕ್ಸ್ಟ್ 33, ಕ್ವಶನ್ ನಂಬರ್ 33. ಲುಕ್ ಹಿಯರ್, ಇಲ್ಲಿ ಎ ಪಾಯಿಂಟ್ ಚಾರ್ಜ್ ಆಫ್ 2 ಮೈಕ್ರೋಕೂಲಮ್ ಈಸ್ ಅಟ್ ದ ಸೆಂಟರ್ ಆಫ್ ದ ಕ್ಯೂಬಿಕ್ ಗಾಸಿಯನ್ ಸರ್ಫೇಸ್ 9 cm ಆನ್ ಎಡ್ಜ್. ವಾಟ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಗಿವನ್? ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿರಿ, 8.85 × 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಇಯರ್ ಬೈ ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಗಿವನ್ ಬೈ π ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇದು ಗೊತ್ತಿದೆ ನಮಗೆ. ಆ್ಯಂಡ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ದ ಕ್ಯೂಬ್. ಕ್ಯೂಬಲ್ಲಿ ಇದು ಸೆಂಟ್ರಲ್ ಇದೆ, ಈ ಎಡ್ಜ್ ಏನಾಗಿದೆ 9 cm ಇದೆ. ಓಕೆ, ಸುತ್ತಲೂ ಏನಾಗ್ತಾ ಇದೆ, ಫ್ಲಕ್ಸ್ ಪಾಸ್ ಆಗ್ತಾ ಇದೆ ಅಲ್ವಾ. ಸೊ ಈಗ ಫ್ಲಕ್ಸ್ ಈಸ್ ಈಕ್ವಲ್ ಟು ಸೋ ಮಚ್. ಈಗ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ 2 ಮೈಕ್ರೋಕೂಲಂಬು, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ದಿಸ್ ಮಚ್ ಅಲ್ವಾ. π ಈಸ್ ಈಕ್ವಲ್ ಟು ದಿಸ್ ಮಚ್, 2.26 × 10⁵ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಓಕೆ, ವಾಟ್ ಈಸ್ ದ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಅಂತ ಕೇಳಿದರೆ ದಿಸ್ ಇಸ್ ದ ನೆಟ್ ಫ್ಲಕ್ಸ್. ಸೊ ಲುಕ್ ಹಿಯರ್, ಈಗ ಸಪೋಸ್ ಇದನ್ನೇನು ಮಾಡ್ತೀವಿ ಅಂದರೆ, ಸಪೋಸ್ ಈ ಥರ ನಾವು ಓಕೆ ದಿಸ್ ಒನ್ ಇಲ್ಲೇನಾಗಿದೆ ನೋಡಿರಿ, ವಾಟ್ ಈಸ್ ಲುಕ್ ಹಿಯರ್, ಪಾಯಿಂಟ್ ಚಾರ್ಜ್ ಆಫ್ 2 ಮೈಕ್ರೋಕೂಲಮ್ ಈಸ್ ಅಟ್ ದ ಸೆಂಟರ್ ಆಫ್ ದ ಕ್ಯೂಬಿಕ್ ಗಾಸಿಯನ್ ಸರ್ಫೇಸ್. ಓಕೆ, ವಾಟ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಗಿವನ್? ಸೊ ದಟ್ಸ್ ಆಲ್. ಇದು ದಿಸ್ ಇಸ್ ದ ಆನ್ಸರ್. ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇದು 1 mark or 2 mark problem. So next 34, a point charge causes an electric flux of -1 × 10⁻³ Newton meter square per coulomb. Okay, to pass through a spherical Gaussian surface of 10 cm radius centered on the charge A. If the radius of the Gaussian surface were doubled, how much flux would pass through the surface? Okay, next, what is the value of the point charge? Okay, ಇಲ್ಲೇನು ಮತ್ತೊಂದು ಸರಿ ನೋಡ್ರಿ, ಎ ಪಾಯಿಂಟ್ ಚಾರ್ಜ್ ಕಾಸಸ್ ಎನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಒಂದು ಪಾಯಿಂಟ್ ಚಾರ್ಜಿಂದ ಟೋಟಲ್ ಆಗಿ ಏನಾಗ್ತಾ ಇದೆ, ಇಷ್ಟು ಫ್ಲಕ್ಸ್ ಬರ್ತಾ ಇದೆ, ಪಾಸಸ್ ಥ್ರೂ ದ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್. ಆ ಸರ್ಫೇಸ್ದು ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ದು ರೇಡಿಯಸ್ ಎಷ್ಟಿದೆ, ಇಷ್ಟಿದೆ, ಸೆಂಟರ್ಡ್ ಆನ್ ದ ಚಾರ್ಜ್, ಅಂದರೆ ಆ ಸ್ಪಿಯರ್ನ ಸೆಂಟ್ರಲ್ಲಿ ಈ ಚಾರ್ಜ್ ಇದೆ. ಇಫ್ ದ ರೇಡಿಯಸ್ ಆಫ್ ದ ಗಾಸಿಯನ್ ಸರ್ಫೇಸ್ ವರ್ ಡಬಲ್ಡ್, ಹೌ ಮಚ್ ಫ್ಲಕ್ಸ್ ವುಡ್ ಪಾಸ್ ಥ್ರೂ ದ ಸರ್ಫೇಸ್? ಒಂದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಪಾಯಿಂಟ್ ಚಾರ್ಜ್? ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಲುಕ್ ಯರ್, ಗಿವನ್ ಎಪ್ಸಿಲಾನ್ ನಾಟ್ ಕೊಟ್ಟಿದ್ದಾರೆ ಅಲ್ವಾ, ಫ್ರಮ್ ಗಾಸ್ ಲಾ ಏನು, ಲುಕ್ ಯರ್ ದಿಸ್ ಇಸ್ ದ ಪಾಯಿಂಟ್ ಚಾರ್ಜ್, ಇದ್ರ ಸುತ್ತಲೂ ಏನಾಗಿದೆ
ಒಂದು ಗಾಸಿಯನ್ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಇದೆ. ಇದ್ರ ಮುಖಾಂತರ ಪಾಸ್ ಆಗೋಂಥ ಫ್ಲಕ್ಸ್, ಸುತ್ತಲೂ ಪಾಸ್ ಆಗೋಂಥ ಫ್ಲಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವೈ ಇಟ್ ಈಸ್ ನೆಗೆಟಿವ್. ನೆಗೆಟಿವ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವು ಔಟ್ವರ್ಡ್ ಅಲ್ಲ, ಇನ್ವರ್ಡ್ ಇದೆ, ಅದಕ್ಕೋಸ್ಕರ ಇನ್ವರ್ಡ್ ಇದ್ದಾವೆ ಚಾರ್ಜ್ ಫ್ಲಕ್ಸ್. ಸೊ ನಾವು ಇವಾಗ ಈ ಗಾಸಿಯನ್ ಸರ್ಫೇಸ್ ಇದೆಯಲ್ವಾ, ನೀವು ಎಷ್ಟು ರೇಡಿಯಸ್ ಇದೆ? 10 ಸೆಂಟಿಮೀಟರ್ ರೇಡಿಯಸ್ ಇದೆ. 10 ಸೆಂಟಿಮೀಟರ್ 20 ಸೆಂಟಿಮೀಟರ್ ಮಾಡಿದ್ರೆ ಏನಾಗುತ್ತೆ? ಲುಕ್ ಹಿಯರ್, 10 ಸೆಂಟಿಮೀಟರ್. ಈಗ ಸಪೋಸ್ ಈ ಥರ ಒಂದು ಚಿಕ್ಕದಿದೆ, ಇದು 10 ಸೆಂಟಿಮೀಟ್ರ್. 10 ಸೆಂಟಿಮೀಟರ್ 20 ಸೆಂಟಿಮೀಟ್ರ್ ಆಯಿತು. ಹೌ ಮೆನಿ ನಂಬರ್ ಆಫ್ ಲೈನ್ಸ್ ಆರ್ ಪಾಸಿಂಗ್? ಸೊ ನಮಗೆ ಗೊತ್ತಿದೆ. ಲುಕ್ ಹಿಯರ್, ಸಪೋಸ್ ಇದು ಇಲ್ಲಿಂದ ಪಾಸ್ ಆದರೆ ಈ ಫಸ್ಟ್ ಒನ್ ಮುಖಾಂತರ ಪಾಸ್ ಆಗುತ್ತೆ, ಸೆಕೆಂಡ್ ಒನ್ ಮುಖಾಂತರ ಪಾಸ್ ಆಗುತ್ತೆ, ಲೈಕ್ ದಿಸ್ ಅಲ್ವಾ. ಫಸ್ಟ್ ಒನ್ ಮುಖಾಂತರ ಟೋಟಲಾಗಿ ಎಷ್ಟು ಫ್ಲಕ್ಸ್ ಹೋಗ್ತಾ ಇದೆಯೋ ಆ ಬಿಗ್ಗರ್ ಸ್ಪಿಯರ್ ಮುಖಾಂತರನೂ ಅಷ್ಟೇ ಫ್ಲಕ್ಸ್ ಹೋಗುತ್ತೆ. ದೇರ್ ಇಸ್ ನೋ ಚೇಂಜ್. ನಾವು ಆಲ್ರೆಡಿ ಗಾಸ್ ಲಾ ಡಿಸ್ಕಸ್ ಮಾಡುವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಏನು? ದ ಗಾಸಿಯನ್ ಸರ್ಫೇಸ್ ಮೇ ಬಿ ಆಫ್ ಎನಿ ಸೈಜ್, ಯಾವ ಸೈಜ್ ಬೇಕಾದರೂ ಇರ್ಬೋದು, ಯಾವ ಶೇಪ್ ಬೇಕಾದರೂ ಇರ್ಬೋದು. ಬಟ್ ಒಂದು ಕಂಡೀಷನ್ ಏನು? ಇಟ್ ಹ್ಯಾಸ್ ಟು ಬಿ ಕ್ಲೋಸ್ ಆಗಿರಬೇಕು. ಓಕೆ, ನಾವು ಫ್ಲಕ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸೈಜ್ ಆಫ್ ದ ಕ್ಲೋಸ್ಡ್ ಸರ್ಫೇಸ್. ಇದು ಗೊತ್ತಿದೆ ನಮಗೆ. ಸೊ ವಿ ಹ್ಯಾವ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ ಟು ಏನು? 1/ε0 ಟೈಮ್ಸ್ 2q. ಇದು ಗೊತ್ತಿದೆ ಅಲ್ವಾ. ಸೊ ಈಗ ನಮಗೆ ವಿ ಹ್ಯಾವ್ q ಈಸ್ ಈಕ್ವಲ್ ಟು ε0 ಟೈಮ್ಸ್ πe, ಅಂದರೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ ಅಷ್ಟೇ. ಯಾಕೆ ಇಲ್ಲಿ ಕೇಳಿರೋ ಚಾರ್ಜ್, ಅದಕ್ಕೋಸ್ಕರ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಪಾಯಿಂಟ್ ಚಾರ್ಜ್. ಸೊ ದಿಸ್ q is equal to ε0 value is given 8.85 into 10 to the power of minus 12, and QE total flux is given this much minus 1 into 10 to the power of 3. So we will get Q is equal to ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಇದೆ ಅಲ್ವಾ, ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ -12 3 ಇದೆ ಅಂದರೆ -9 ಆಗುತ್ತೆ. ದಿಸ್ ಇಸ್ ದ ಚಾರ್ಜ್ ಕೂಲಾಂಬಿನೋ. ಓಕೆ, ಸೊ ದಿಸ್ ಈಸ್ ದ ಫ್ಲಕ್ಸ್ ಕೊಟ್ಟಿದ್ದಾರೆ, ಫ್ಲಕ್ಸಿಂದ ಚಾರ್ಜನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ನೆಗೆಟಿವ್ ಯಾಕೆ ಬಂತು ಅಂದರೆ ಇದು ನೆಗೆಟಿವ್ ಚಾರ್ಜ್ ಅಂತ, ಅಂದರೆ ಆ ಸ್ಪಿಯರ್ನ ಸೆಂಟ್ರಲ್ಲಿರೋದು ನೆಗೆಟಿವ್ ಚಾರ್ಜ್. ಓಕೆ, ಸೊ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 34. ಓಕೆ, ನೆಕ್ಸ್ಟ್ ಲೆಟ್ us go to the next problem. 35th problem. Here a system has two charges, QA 2.5 into 10 to the power of -7 coulomb and QB minus 2.5 into 10 to the power of -7 coulomb, located at points 0, 0, minus 15 centimeter and B 0, 0, plus 15 centimeter respectively. What is the total charge and electric dipole moment of the system? ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಾಗಿದೆ ನೋಡ್ರಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಇದು ಈ ಚಾರ್ಜ್ ಇದೆಯಲ್ವಾ, ದಿಸ್ ಚಾರ್ಜ್ ಈ ಲೊಕೇಟೆಡ್ ಅಟ್ ದಿಸ್ ಪಾಯಿಂಟ್ ಅಂದರೆ ಏನು? 0, 0, -15. What is this 0, 0, -15? Look here, this is x axis, this is y axis, this is z axis. It means this charge is on z axis ಅಂತ. Again B ಎಲ್ಲಿದೆ? 0, 0, plus 15 ಸೆಂಟಿಮೀಟರ್, ಅಂದರೆ ಇದು z axis ಮೇಲೇ ಇದೆ ಅಂತ. ಓಕೆ, ಹೇಗೆ ನೋಡೋಣ. Look here, this is x axis and this is y axis, this is z axis. ಓಕೆ, ಸೊ x 0 ಅಂದರೆ ಇಲ್ಲಿಗೆ ಬರುತ್ತೆ, y 0 ಅಂದರೆ ಇಲ್ಲಿಗೆ ಬರುತ್ತೆ. ಎಕ್ಸ್ ಆ್ಯಂಡ್ ವೈ ಬೇಕಿಲ್ಲ, z ಆಕ್ಸಿಸ್ ಮಾತ್ರ ತಗೊಬೇಕು. ಇವಾಗ ಇದು ಏನು? -15 ಅಂದರೆ ಇಲ್ಲಿ ಬರುತ್ತೆ, ದಿಸ್ ಇಸ್ -15. +15 ಅಂದರೆ ಇಲ್ಲಿ ಬರುತ್ತೆ, ಅದೇ ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಸೊ ಈ ಥರ ಇದೆ. ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಸಿಸ್ಟಮ್? ಈ ಥರ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಇದ್ದಾವೆ. ಸೊ ಟೋಟಲ್ ಚಾರ್ಜ್ ಏನಾಗುತ್ತೆ? ಡೈಪೋಲ್ ಅಂದರೆ ಏನು? ಒಂದರಲ್ಲಿ ಪ್ಲಸ್ ಇರುತ್ತೆ, ಲುಕಿಯರ್ ಇಲ್ಲಿ ಪ್ಲಸ್ ಇದೆ, +2.5, ಇಲ್ಲಿ -2.5, ಟೋಟಲ್ ಏನಾಗುತ್ತೆ? 0. ಟೋಟಲ್ ಚಾರ್ಜ್ ಅಂದರೆ ಡೈಪೋಲ್ ಈಸ್ 0. ಓಕೆ, ಡೈಪೋಲ್ ಮೂಮೆಂಟ್ ಇದು ಒಂದು ಡೈಪೋಲ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಈ ಡೈಪೋಲ್ ಮೂಮೆಂಟ್ ಎಷ್ಟಿದೆ? ಸೊ ನಮಗೆ ಗೊತ್ತಿದೆ ಡೈಪೋಲ್ ಮೂಮೆಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಬೇಕು 2a ಇಂಟು ಚಾರ್ಜ್, ದಟ್ ಗಿವ್ಸ್ ಡೈಪೋಲ್ ಮೂಮೆಂಟ್. ವಾಟ್ ಈಸ್ ದ ಲೆಂತ್? ನೋಡಿರಿ, ಇಲ್ಲಿಂದ ಇಲ್ಲಿಗೆ 15 ಇದೆ, ಇಲ್ಲಿಂದ ಇಲ್ಲಿಗೆ 15 ಇದೆ, ಟೋಟಲಿ 30. ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್, ಮೀಟ್ರ್ ಕನ್ವರ್ಟ್ ಮಾಡ್ಕೊಬೇಕು ಅದನ್ನು. ಓಕೆ, ಸೊ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಸೊ ವಿ ವಿಲ್ ಗೆಟ್ ಅಫ್ಕೋರ್ಸ್ ಇದು ಎ ಹತ್ರ ಎಷ್ಟು ಚಾರ್ಜ್ ಇದೆ, ಬಿ ಹತ್ರ ಎಷ್ಟು ಚಾರ್ಜ್ ಇದೆ. ಟೋಟಲ್ ಚಾರ್ಜ್ ಈಕ್ವಲ್ ಟು 2.5 ಪ್ಲಸ್ ಆಫ್ -2.5 ಇಟ್ ಈಸ್ ಈಕ್ವಲ್ ಟು 0 ಅಫ್ಕೋರ್ಸ್. ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 2a ಇಂಟು q.
2a ಈಸ್ 30 ಅಲ್ವಾ. 2a ಇಸ್ ಈಕ್ವಲ್ ಟು 15 ಪ್ಲಸ್ 15, ಇಲ್ಲಿಂದ ಇಲ್ಲಿಗೆ 15 ಪ್ಲಸ್ ಇಲ್ಲಿಂದ ಇಲ್ಲಿಗೆ 15, ಮತ್ತು ನೀವು ಇದು ಮೈನಸ್ 15 ಇದು ಪ್ಲಸ್ 15 ಅಂತಂದು ಹೇಳ್ಬಿಟ್ಟು 15 ಮೈನಸ್ 15 ಜೀರೋ ಅಂತ ಹೇಳ್ಬೇಡ್ರಿ. ಇಲ್ಲಿಂದ ಇಲ್ಲಿಗೆ ಜೀರೋನಾ? ನೋ, ಮೈನಸ್ 15 ಏನು, ಇಲ್ಲಿಂದ ಇಲ್ಲಿಗೆ 15 ಇದೆ ಅಂತ, ಪ್ಲಸ್ 15 ಇಲ್ಲಿಂದ ಇಲ್ಲಿಗೆ 15 ಇದೆ ಅಂತ, ಟೋಟಲಿ 30. ಓಕೆ, 30 ಸೆಂಟಿಮೀಟರ್, ಮೀಟ್ರ್ ಕನ್ವರ್ಟ್ ಮಾಡಿರಿ 0.3 ಮೀಟರ್ ಆಗುತ್ತೆ 30 ಸೆಂಟಿಮೀಟರ್ನ. ಓಕೆ, ಕ್ಯೂ ಕೊಟ್ಟಿದ್ದಾರೆ 2.5, ಇದಾರು ತಗೊಳ್ರಿ, ಇದಾರು ಯಾವ್ದಾದ್ರು ಮ್ಯಾಗ್ನಿಟ್ಯೂಡ್ ತಗೊಬೋದು. ಸೊ ಪಿ ಈಸ್ ಈಕ್ವಲ್ ಟು 2a 0.3, ಕ್ಯೂ 2.5 ಇಂಟು 10 to the power of -7 ಇದೆ ಇಲ್ಲಿ. ಸೊ ಪಿ ಈಸ್ ಈಕ್ವಲ್ ಟು 0.75 ಇಂಟು 10 to the power of -7. ಸೊ ಲೈಕ್ ದಿಸ್, ಇದು ಕೂಲಾಮ್ ಮೀಟರ್. ಡೈಪೋಲ್ ಮೂಮೆಂಟ್ದು ಯೂನಿಟ್ಟು ಕೂಲಾಮ್ ಮೀಟರ್. ವೈ ಕೂಲಾಮ್ ಮೀಟರ್? ಲುಕ್ ಹಿಯರ್, ಡೈಪೋಲ್ ಇದೆಯಲ್ವಾ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಅಲ್ವಾ. ಚಾರ್ಜ್ಗೆ ಕೂಲಾಂಬು, ಈ ಲೆಂತ್ ಇದೆಯಲ್ವ, ಲೆಂತ್ಗೆ ಮೀಟರ್. ಓಕೆ, ಲೈಕ್ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ 35th ಪ್ರಾಬ್ಲಮ್. ಸೊ ಇದೆಯಲ್ಲ, ಈ ಥರದ್ದೆಲ್ಲ ನಿಮಗೆ ನಾರ್ಮಲಿ ಸಿ ಇ ಟಿನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ ನೀಟಲ್ಲಿ ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಲಾಂಗ್ ನೆಗೆಟಿವ್ ಝೆಡ್ ಆಕ್ಸಿಸ್, ಪಿ ಈಸ್ ಅಲಾಂಗ್ ನೆಗೆಟಿವ್ ಝೆಡ್ ಆಕ್ಸಿಸ್. ಯಾಕೆಂದರೆ ಯಾವಾಗಲೂ ಪಿ ಯಾವ ಥರ ಇರುತ್ತೆ? ಸೊ ಅದು ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಇರುತ್ತೆ, ಅದಕ್ಕೋಸ್ಕರ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ. ಇದು ಮೈನಸ್ ಚಾರ್ಜು, ಇದು ಪ್ಲಸ್ ಚಾರ್ಜು ಅಲ್ವಾ. ಸೊ ಇದು ಸಾರಿ, ವಾಟ್ ಈಸ್ ಪಿ ಫ್ರಮ್ ಪಾಸಿಟಿವ್ ನೆಗೆಟಿವ್ ಟು ಪಾಸಿಟಿವ್ ಅಲ್ವಾ. ಸೊ ಈ ಥರ ನೆಗೆಟಿವ್ ಡೈರೆಕ್ಷನಲ್ಲಿರುತ್ತೆ ಝೆಡ್ ಆಕ್ಸಿಸ್, ನೆಗೆಟಿವ್ ಝೆಡ್ ಆಕ್ಸಿಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ 36th. Okay, here it is. An electric dipole with dipole moment 4 into 10 to the power of -9 coulomb meter is aligned at 30 degree with the direction of uniform electric field of magnitude 5 into 10 to the power of 4 Newton per coulomb. Calculate the magnitude of the torque acting on the dipole. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಇದು ಒಂದು ಡೈಪೋಲ್ದು ಡೈರೆಕ್ಷನ್ ಇದೆ. ಸೊ ಇದು ಯಾವ ಥರ ಇದೆ? ಇಟ್ ಈಸ್ ಅಲೈನ್ಡ್ 30 ಡಿಗ್ರಿ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ಗೂ ಇದಕ್ಕೂ ಎಷ್ಟು ಆ್ಯಂಗಲ್ ಇದೆ? 30 ಡಿಗ್ರಿ. ಓಕೆ, ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್ ಆಕ್ಟಿಂಗ್ ಆನ್ ದ ಡೈಪೋಲ್. ಟಾರ್ಕ್ಗೆ ಫಾರ್ಮುಲಾ ಗೊತ್ತಿದೆ ನಮಗೆ. ಇಫ್ ದಿಸ್ ಇಸ್ ಅನ್ ಆ್ಯಂಗಲ್ ಥೀಟಾ, ಟಾರ್ಕ್ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ ತಾನೆ, ಪಿ ಇ ಸೈನ್ ಥೀಟಾ. ಸೊ ಪಿ ಗೊತ್ತಿದೆ, ಕೊಟ್ಟಿದ್ದಾರೆ ಇಲ್ಲಿ, ಆ್ಯಂಡ್ ಥೀಟಾ ಈಸ್ ಗಿವನ್ 30 ಡಿಗ್ರಿ ಆ್ಯಂಡ್ ಇ ಈಸ್ ಗಿವನ್. ಓಕೆ, ಸೊ ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡಿ. ಟೌ ಈಸ್ ಈಕ್ವಲ್ ಟು, ಸೊ ಪಿ ವ್ಯಾಲ್ಯೂ, ಇ ವ್ಯಾಲ್ಯೂ ಆ್ಯಂಡ್ ಸೈನ್ ಥೀಟಾ, ಸೈನ್ 30. ಸೈನ್ 30 ಈಸ್ ಹಾಫ್ ಅಲ್ವಾ. ಹಾಫ್ ಇರೋದ್ರಿಂದ 2 2s ಆಗುತ್ತೆ. ಸೊ 2 into 5 10. ಓಕೆ, ದಟ್ ಕಮ್ಸ್ 2 into, look here, okay, this much we get 10 into 10 to the power of -5 Newton meter. Okay, this is the torque value. ಇಲ್ಲಿ ನಿಮಗೆ 60 ಡಿಗ್ರಿ ಅಂತ ಆ್ಯಂಗಲ್ ಕೊಟ್ಟಿದ್ದಾರೆ. ಸಪೋಸ್ ಮ್ಯಾಕ್ಸಿಮಮ್ ಟಾರ್ಕ್ ಅಂತ ಕೇಳಿದರೆ ಏನು ಮಾಡ್ತಾಯಿದ್ರಿ? ಸೊ ಮ್ಯಾಕ್ಸಿಮಮ್ ಟಾರ್ಕ್ ಯಾವಾಗ ಬರುತ್ತೆ ಅಂದರೆ, ಇಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ವಾ, ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಈ ಡೈಪೋಲು ಈ ಥರ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ. ಓಕೆ, ಈ ಥರ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಆ್ಯಂಗಲ್ 90 ಡಿಗ್ರಿ ಇದ್ದಾಗ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಅಂತ ಕೇಳಿದರೆ ಈ ಸೈನ್ 30ಗೆ ಬದಲಾಗಿ 90 ಬರ್ಕೊಬೇಕಾಗಿತ್ತು. ಬಟ್ ಆ್ಯಂಗಲ್ ಕೊಟ್ಟಿರೋದ್ರಿಂದ ನೀವು ಅದೇ ಆ್ಯಂಗಲನ್ನು ಬರ್ಕೊಬೇಕಾಗುತ್ತೆ. ಓಕೆ, ಸೊ ಟೌ ಈಸ್ ಈಕ್ವಲ್ ಟು, ಇಲ್ಲಿ +1 ಇದೆ, ಇಲ್ಲಿ -5 ಅಂದರೆ 10 to the power of -4 ನ್ಯೂಟನ್ ಮೀಟರ್. ಟಾರ್ಕ್ ಅಲ್ವಾ, ಟಾರ್ಕ್ಗೆ ಯೂನಿಟು ನ್ಯೂಟನ್ ಮೀಟರ್. ವೈ ಇಟ್ ಈಸ್ ಸೊ? ಲುಕ್ ಅಟ್ ದ ದಿಸ್ ಥಿಂಗ್, ಡೆಫಿನೇಷನ್ ನೋಡಿರಿ. ಟಾರ್ಕ್ಗೆ ಏನು ಡೆಫಿನೇಷನ್ ಇದೆ? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು. ಫೋರ್ಸ್ಗೆ ನ್ಯೂಟನ್ನು, ಡಿಸ್ಟೆನ್ಸ್ಗೆ ಮೀಟರ್. ಓಕೆ, ಸೊ ದಿಸ್ ಈಸ್ ದ 36th ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ 37th. ಸೊ ಇವತ್ತೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ ಅಂತ ಅನಿಸುತ್ತೆ. ಜಾಸ್ತಿ ಪ್ರಾಬ್ಲಮ್ಸ್ ಯಾಕಾಯಿತು ಅಂದರೆ, ಈ ಪ್ರಾಬ್ಲಮ್ಸ್ ಎಲ್ಲ ತುಂಬ ಚಿಕ್ಕ ಪ್ರಾಬ್ಲಮ್ಸು, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇದನ್ನು ಡಿಸ್ಕಸ್ ಮಾಡೋಣ. ಓಕೆ, what is this? A uniformly charged conducting sphere
of 2.4 meter diameter as a surface charge density 80 microcoulomb per meter square. Find the charge on the sphere. What is the total electric flux leaving the surface of the sphere? Okay, so look here, this is the sphere, radius 1.2 meter, and given what is given, d ಕೊಟ್ಟಿದ್ದಾರೆ, ಎಷ್ಟು ದೂರದಲ್ಲಿ ಅಂತ ಕೊಟ್ಟಿದ್ದಾರೆ, r is given, and look here, sigma surface density is given. ಇಲ್ಲಿ ಮೈಕ್ರೋ ಅಂತ ಇರೋದ್ರಿಂದ 10 to the power of minus 6 ಅಂತ ಬರ್ಕೊಬೇಕು. and sigma is equal to q by a ಅಲ್ವಾ. q is equal to charge density into surface area. q ಇದೆ ಅಲ್ವಾ, ಸೊ q ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಈಸ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಚಾರ್ಜ್ ಡೆನ್ಸಿಟಿ, ದಿಸ್ ಏರಿಯಾ ಸರ್ಫೇಸ್ ಏರಿಯಾ, ದೇರ್ಫೋರ್ ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು 4 pi r ಸ್ಕ್ವೇರ್. ವೈ ದಿಸ್ 4 pi r ಸ್ಕ್ವೇರ್, ಈ ಸ್ಪಿಯರ್ ಇದೆಯಲ್ವಾ, ಸ್ಪಿಯರ್ದು ಸರ್ಫೇಸ್ ಬೇಕು ಅಂದರೆ 4 pi r ಸ್ಕ್ವೇರು ಫಾರ್ಮುಲಾ. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡಿರಿ ಸಿಗ್ಮಾಗೆ, ಇಲ್ಲೆಲ್ಲ ಕೊಟ್ಟಿದ್ದಾರೆ ಸಿಗ್ಮಾ, ಆ್ಯಂಡ್ 4 pi r ಸ್ಕ್ವೇರ್, ಆರ್ ವ್ಯಾಲ್ಯೂ 1.2, ಇಟ್ ಈಸ್ ಗಿವನ್ ಇಯರ್ ಸ್ಕ್ವಯರ್. ಓಕೆ, and q is equal to this much, 10 to the power of minus 3 coulomb. ಓಕೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೇನಿದು, ಚಾರ್ಜ್ ಎಷ್ಟಿದೆ ಇದ್ರ ಮೇಲೆ, ಹಾಗಾದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿರುತ್ತೆ, ವಿನೋ ಪೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್, ಫಾರ್ಮುಲಾ ಗಾಸಸ್ ಲಾ. ಸಬ್ಸ್ಟಿಟ್ಯೂಟ್ ಮಾಡಿರಿ ಕ್ಯೂಗೆ, ಕ್ಯೂ ಇಲ್ಲಿದೆಯಲ್ವಾ, ಇದನ್ನು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 8.85 ಇಂಟು 10 to the power of minus 12. ಗೊತ್ತಿಲ್ಲ ಅಂದರೆ ಮತ್ತೆ 1/4 pi ಎಪ್ಸಿಲಾನ್ ನಾಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಇಲ್ಲಿ 4 pi ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 4 pi ಎಪ್ಸಿಲಾನ್ ನಾಟ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ದಿಸ್ ಪೈ ಈಸ್ ಈಕ್ವಲ್ ಟು 1.63 ಇಂಟು 10 to the power of 8. ಸೊ ದಿಸ್ ಈಸ್ ಅಫ್ಕೋರ್ಸ್ ನ್ಯೂಟನ್ ಕೂಲಾಂಬ್ ಪರ್ ಮೀಟರ್ ಸ್ಕ್ವೇರ್. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ದಿಸ್ ಟುಡೇ ಇಟ್ ಈಸ್ 19th ಡೇಟು. ಸೊ 19th ಆಗಿರೋದ್ರಿಂದ ಓಕೆ, ನಾಳೆ 20. ಓಕೆ, ಸೊ ನಾಳೆ ನಿಮಗೆ ಹೊಸ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆದರೆ ನಿಮಗೆ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ಸೊ ನಿಮಗೆ ನಾಳೆ ಇಲ್ಲ, ನಾಡಿದ್ದು ನಾನು ಅನೌನ್ಸ್ ಮಾಡ್ತೀನಿ. ಈ ವೀಕಲ್ಲಿ ನಿಮಗೆ ಟೆಸ್ಟ್ ಮಾಡ್ತೀನಿ, ಅದನ್ನು ನಾನು ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್. ಇವಾಗ